ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನಿರುವುದೇ ನಿಮಗಾಗಿ ಕಣ್ಣೀರೇಕೆ ಬಿಸಿರೇಕೆ ಕಣ್ಣೀರೇಕೆ ಬಾ. ಯಾಕೆ ಬಾಬಾ ಒಳ್ಳೆ ಕಳ್ಳನ್ ತರ ಬಚ್ಚಿಟ್ಕೊಂಡಿದ್ದೀರಾ? ಹೋಗಣಿ, ನನ್ನ ಪಾಲಿನ ಆಪತ್ ಬಂಧ ಬಂದ್ರೆ ನೀನೇ ಕಣೋ. ಸ್ವಲ್ಪ ಕನ್ನಡದಲ್ಲೇ ಹೇಳ್ತೀರಾ? ನೀನೇ ನಂಗೆ ಸ್ವಲ್ಪ ಹೆಲ್ಪ್ ಮಾಡ್ಬೇಕು. ಈಗ ಏನ್ ಹೇಳಿ? ನಿಮ್ಮೂರಲ್ಲಿ ತಾಲೂಕ್ ಆಫೀಸ್ ಎಲ್ಲಿ ಬರುತ್ತಾ? ತಾಲೂಕ್ ಆಫೀಸ್ ಎಲ್ಲಿರುತ್ತೆ? ತಾಲೂಕಲ್ಲಿ ಇರುತ್ತೆ. ಗಂಚಿನ ಹಂಗಲ್ಲ ಕಣೋ, ತಾಲೂಕು ಆಫೀಸು ಎಷ್ಟು ದೂರನೋ ಇಲ್ಲಿಂದ? ಇಲ್ಲಿಂದ ಒಂದು ಅರ್ಧ ಅವರ್ ಆಗ್ಬೋದಪ್ಪ. ಅರ್ಧ ಅವರ? ದೀಪ ಅವರು ಅಲ್ಲಿಗೆ ಹೋಗ್ಬೇಕಂತೆ. ಯೂಶಲಿ ಹೆಂಗ್ ಹೋಗ್ತಾರ ಅವರು? ಸಾಮಾನ್ಯವಾಗಿ ಅಕ್ಕ ತಾಲೂಕ್ ಆಫೀಸ್ಗೆ ಹೋಗ್ಬೇಕು ಅಂದ್ರೆ ಒಂದು ಆಟೋ ಮಾಡ್ಕೊಂಡು ಹೋಗ್ತಾಳೆ. ಒಬ್ಬ ಆಟೋದವನ್ ಇದ್ದಾನೆ. ಅಕ್ಕ ಫೋನ್ ಮಾಡಿದ್ರೆ ಇಲ್ಲಿ ಸೋಮಣ್ಣನ ತೋಟ ಇದೆಯಲ್ಲ, ಅಲ್ಲಿ ಬರ್ತಾನೆ. ಯಾಕೆ ಬಾವಾ, ಅಕ್ಕ ಫಾಲೋ ಮಾಡೋ ಪ್ಲಾನ್ ಏನಾರು ಇದೆಯಾ? ಎಸ್, ದಟ್ ಈಸ್ ದ ಪ್ಲಾನ್. ಆಲ್ ದ ಬೆಸ್ಟ್ ಬಾವಾ. ಥ್ಯಾಂಕ್ ಯು. ಗಣಿ, ನಿಮ್ಮ ಅಕ್ಕ ಏನು ಹುಡುಕ್ತಾ ಇದಾರಲ್ಲ, ಏನು ಹುಡುಕ್ತಾ ಇದಾರ ಅಂತ ಹೋಗಿ ಕೇಳ್ಕೊಂಬರೋದು. ಸರಿ ಆಯ್ತು. ಮೆತ್ಗೆ ನಾನಿಲ್ಲಿದ್ದೀನಿ ಅಂತ ಹೇಳ್ಬೇಡ. ಗೊತ್ತಾಯ್ತು ಬಚ್ಚಿಟ್ಕೊಳ್ಳಿ, ಹೇಳಲ್ಲ. ಯಾರನ್ನ ಹುಡುಕ್ತಾ ಇದ್ಯಾ? ಮಾತಾಡು. ಎಲ್ಲರೂ ಬರೀ ಇದನ್ನೇ ಹೇಳಿ. ಇನ್ಯಾರೋ ಹೇಳಿದ್ರು? ಯಾರು ಇಲ್ಲ, ಸುಮ್ನೆ ಹೇಳ್ದೆ. ಮೆತ್ತಗೆ ಕೇಳ್ಬೇಕು. ನನ್ನ ಹಸ್ಬೆಂಡ್ಗೋಸ್ಕರ ನಾನು ತಿಂಡಿ ತಗೊಂಡ್ ಬಂದಿದ್ದೀನಿ, ಆದ್ರೆ ಮನೇಲಿ ಯಾರಿಗೂ ಹೇಳಿಲ್ಲ. ಅದಕ್ಕೆ ಮೆತ್ತಗೆ ಮಾತಾಡು. ಬಾವಂತಾನೆ ಇಲ್ಲೇ ಇದ್ದಾರಲ್ಲ, ಕೊಡು. ಇಲ್ಲೇ ಇದ್ದಾರ? ಎಲ್ಲಿ? ಅಕ್ಕ, ಇಲ್ಲೇ ಅಂದ್ರೆ ರಾಮಣ್ಣನ ಮನೆ ಇಲ್ಲಿಂದ ಹತ್ರ ಅಲ್ವಾ, ಅದಕ್ಕೆ ಇಲ್ಲೇ ಇದ್ದಾರೆ ಅಂತ ಹೇಳ್ದೆ. ನಿಮ್ ಭಾವ ಎಲ್ಲಿದ್ದಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಎಲ್ಲಿ? ನೀನ್ ಸರಿ ಹೇಳ್ದೆ ಅಲ್ವಾ, ರಾಮಣ್ಣನ ಮನೆಯಲ್ಲಿ ಅಂತ. ಸರಿ, ಹೋಗಿ ಇದನ್ನ ನಿಮ್ ಭಾವನ. ಸರಿ ಅಕ್ಕ, ಆಯ್ತು. ದೀಪಾ, ಅಕ್ಕ ಇಲ್ಲಿದ್ದೀನಿ. ಇಲ್ಲೇ ತಿಂತೀರಾ? ರಾಮಣ್ಣನ ಮನೆಗೆ ಇಡ್ಲಾ? ಅಲ್ಲಿವರೆಗೂ ಯಾರು ಕಾಯ್ತಾರೆ, ಇಲ್ಲೇ ತಿನ್ಬಿಡ್ತೀನಿ. ಇಲ್ಲೇನ್ ಮಾಡ್ತಿದ್ಯಾ? ಅದಾ ಚಳಿ ಅಲ್ವಾ ಅಕ್ಕ, ಅದಕ್ಕೆ ಬಿಸಿಲು ಕಾಯ್ತಾ ಇದ್ದೀನಿ. ದೀಪ, ತಾಲೂಕು ಆಫೀಸ್ಗೆ ಹೋಗ್ಬೇಕು ಅಂದಲ್ಲ, ಹೋಗಲ್ವಾ? ಅಕ್ಕ, ನಿಮ್ ಪಕ್ಕನೇ ಇದ್ದೀನಿ, ಯಾಕೆ ಇರಿಸ್ತಿದ್ದೀರಾ? ಆಯ್ತು, ಟೈಮ್ ಆಯ್ತು, ಹೋಗ್ಬಿಟ್ ಬಾ. ನಾನ್ ಬೆಂಗಳೂರಿಗೆ ಹೋಗ್ಬೇಕು. ಸರಿ ಹೋಗ್ತೀನಿ. ತಿಂಡಿ ಆಗ್ಲಿ, ಹೋಗ್ತೀನಿ. ಯಾಕೆ? ಇನ್ನೂ ತಿಂಡಿ ಆಗಿಲ್ವಾ? ನಂದಲ್ಲ, ನಂದಾಯ್ತು. ಮತ್ತಿನ್ಯಾರ್ದು? ಅದು ಒಬ್ರದು ತಿಂಡಿ ಆಗ್ತಿದೆ, ಅವ್ರದ್ದಾಗ್ಲಿ, ಹೋಗ್ತೀನಿ. ಹೌದಾ? ಸರಿ ಆಯ್ತು, ಆಗ್ಲಿ ನಿಧಾನಕ್ಕೆ ಆಗ್ಲಿ. ಹೊರಡ, ನಿನ್ ಕೆಲಸ ಆಯ್ತು. ಏನ್ ದೀಪು, ಯಾವಾಗ ಬಂದೆ ಊರಿಗೆ? ಮೊನ್ನೆ ಬಂದೆ ರಮೇಶ್ ಅಣ್ಣ. ಮತ್ತೆ ಒಬ್ಳೆ ಬಂದಿದ್ಯಾ? ನಿನ್ ಗಂಟೆ ಬಂದಿಲ್ವಾ? ಅದಾ, ಅವರು ಕೆಲ್ಸದ ಮೇಲೆ ಫಾರಿನ್ಗೆ ಹೋಗಿದ್ದಾರೆ, ಅದಕ್ಕೆ ಬಂದಿಲ್ಲ. ಫಾರಿನ್? ದೊಡ್ಡ ಮನೆ ಸೊಸೆ, ಶ್ರೀಮಂತ ಗಂಡ, ಅದೃಷ್ಟ ಮಾಡಿರ್ಬೇಕಿದಕ್ಕೆಲ್ಲ. ಏನಾಯ್ತಣ್ಣ? ಯಾಕೋ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ, ಒಂದ್ ನಿಮಿಷ ನೋಡ್ತೀನಿ. ಅಲ್ಲ,
ತಾಲೂಕು ಆಫೀಸ್ಗೆ ಹೋಗಕ್ ಟೈಮ್ ಆಗತ್ತಲ್ವಾ? ಅದ್ಯಾಕೋ ಅಂಬಾರಿ ಇವತ್ತೇ ಕೈ ಕೊಟ್ಬಿಟ್ಟಿದೆ. ಈಗ ನಾನು ಹೆಂಗ್ ಹೋಗ್ಲಿ? ಸರ್ 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 ಯಾಕೆ ಸರ್ ಏನಾಯ್ತು? ಸರ್ ನನ್ನ ಆಟೋ ಸ್ವಲ್ಪ ಕೆಟ್ಟೋಗಿದೆ. ಇವ್ರನ್ನ ಸ್ವಲ್ಪ ತಾಲೂಕ್ ಆಫೀಸ್ ಗಂಟ ಬಿಟ್ಬಿಡ್ತೀರಾ? ಯಾರು ಗೊತ್ತಾಗ್ಲಿಲ್ವಲ್ಲ, ಮುಖ ಬೇರೆ ಆ ಕಡೆ ತಿರ್ಸ್ಕೊಂಡಿದ್ದಾರೆ. ದೀಪಾ ಸ್ವಲ್ಪ ಈ ಕಡೆ ತಿರುಗಿ ನೋಡಮ್ಮ. ನಾನ್ ಯಾಕೆ ತಿರ್ಬೇಕು? ನಾನ್ ಬೇರೆ ಯಾವ್ದಾದ್ರು ಆಟೋನ ಹುಡ್ಕೊಂಡು ಹೋಗ್ತೀನಿ. ದೀಪಾ ಇವತ್ತು ಆಟೋ ಬಸ್ಸು ಎಲ್ಲ ಬಂದು ಸಾಯಂಕಾಲ ಗಂಟೆ ಏನು ಸಿಗಲ್ಲ. ನೀನ್ ಕೇಳ್ಕೊಂಡೆ ಅಂತ ನಾನು ಬಂದೆ ಅಷ್ಟೇ. ನೀನು ಇವ್ರ ಜೊತೆ ಹೋಗು, ನೋಡಕ್ಕೂ ಒಳ್ಳೆಯವ್ರ ತರ ಕಾಣಿಸ್ತಾರೆ. ಬರೀ ನೋಡಕ್ಕಲ್ಲ ಸರ್, ತುಂಬಾ ಒಳ್ಳೆಯವ್ರು ನಾವು. ಆದ್ರೂ ಕೆಲವ್ರು ಯಾಕ ನಮ್ಮಲ್ಲಿ ಕೋಪ ಮಾಡ್ಕೋತಾರೆ. ನಿಮ್ ಮೇಲೆ ಯಾರು ಸರ್ ಕೋಪ ಮಾಡ್ಕೊಂಡಿರೋದು? ಹೋಗ್ಲಿ ಬಿಡಿ, ಈಗ ಯಾಕ ವಿಷಯ? ನನ್ಗಿರೋ ಸಮಸ್ಯೆ ನಾನೇ ಬಗೆಹರಿಸ್ಕೊತೀನಿ. ನೀವೊಂಚೂರು ಈ ಕಡೆ ತಿರ್ಗಾ ಕೇಳಿ. ಯಾಕಮ್ಮ ದೀಪಾ, ಯಾರ ಮೇಲೆ ಕೋಪ ಮಾಡ್ಕೊಂಡಿರ್ತಾರ ಆ ಕಡೆ ತಿರ್ಕೊಂಡಿದ್ಯಾ? ಸ್ವಲ್ಪ ಈ ಕಡೆ ತಿರ್ಗು. ಆಹಾ, ಸಾಕ್ಷಾತ್ ಮಹಾಲಕ್ಷ್ಮಿ ಇದ್ದಂಗೆ ಇದಾರಲ್ಲ ಸರ್. ನಮ್ ದೀಪ ಅಷ್ಟೇ ಸರ್, ಮಹಾಲಕ್ಷ್ಮಿ ತರ ಲಕ್ಷಣವಾಗಿರ್ತಾರೆ. ಬನ್ನಿ ಮೇಡಮ್, ಕುತ್ಕೊಳ್ಳಿ. ಬಾ ದೀಪ, ಹತ್ತು ಬಾ, ಟೈಮ್ ಆಗ್ತಾ ಇತ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಾಕೆ? ಅದು ನನ್ನ ಕೈಲಿ ಇಂಥ ಪುಣ್ಯದ ಕೆಲಸ ಮಾಡಿಸ್ತಿದ್ದೀರಲ್ಲ ಸರ್, ಅದಕ್ಕೆ. ಥ್ಯಾಂಕ್ಸ್ ನಾವ್ ಹೇಳ್ಬೇಕು ಸರ್ ನಿಮ್ಗೆ. ಎಷ್ಟು ಒಳ್ಳೆ ಮನ್ಸು ಸರ್ ನಿಮ್ದು. ಅದೌದು ಬಿಡಿ. ಮಾತಾಗಿದ್ರೆ ಹೊರಡಕ್ ಹೇಳಿ. ಹೊರಡಿ ಹೊರಡಿ, ಟೈಮ್ ಆಗ್ತಾ ಇತ್ತು. ಸರ್, ಕಾನ್ಸ್ಟೇಬಲ್ ಜಯರಾಮನ್ ಮಗಳು, ಸ್ವಲ್ಪ ಹುಷಾರು. ಏನ್ ತಲೆ ಕೆಡ್ಸ್ಕೊಬಿಡಿ, ಚುಪಾನ ಕರ್ಕೊಂಡು. ಯಾಕ್ರಿ ಕೈ ತೆಗೆದು ಬಿಟ್ರೆ? ಗಟ್ಟಿಗೆ ಇಟ್ಕೊಂಡು ಕೂತ್ಕೊಳ್ಳಿ. ಮೊದಲು ಗಾಡಿ ನೆಟ್ಟಿಗೆ ಓಡಿಸಿ.